ಇನ್ನು ಹೆದ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ, ಹೆದ್ದಾರಿ ಪ್ರಾಧಿಕಾರ ಅಂತ ಏನಿದೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯುವಕನೊಬ್ಬ ಬಲಿಯಾಗಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಇದು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅವಘಡ. ಬೆಂಗಳೂರು ಮೈಸೂರು ಹೈವೇನಲ್ಲಿ ಹಂಪ್ಸ್ ಗಂಡಾಂತರ. ಇದು ರಿಮೆಂಬರ್ ಎಕ್ಸ್ಪ್ರೆಸ್ ವೇ ಅಲ್ಲ, ಚತುಷ್ಪಥ ರಸ್ತೆ ಇದೆಯಲ್ಲ, ಅಲ್ಲಿ ಅವೈಜ್ಞಾನಿಕವಾಗಿ ಹಂಪ್ಸನ್ನು ಹಾಕಲಾಗಿದೆ. ಇದರಿಂದ ಯುವಕನೊಬ್ಬ ಮೃತಪಟ್ಟಿದ್ದಾನೆ. ಅದರಲ್ಲೂ ಮಂಡ್ಯ ಭಾಗದಲ್ಲಿ ಜನರನ್ನ ಕಾಡ್ತಾ ಇದೆ ಈ ಯಮರೂಪಿ ಹಂಸ್. ವೈಟ್ ಟ್ಯಾಪಿಂಗ್ ಮಾಡೇ ಇಲ್ಲ, ಎತ್ತರದ ಹಂಸನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಹಂಸ್ ನಿರ್ಮಾಣದ ಬಳಿಕ ಆ ಸ್ಥಳದಲ್ಲಿ ಸರಣಿ ಅಪಘಾತಗಳಾಗ್ತಾ ಇದೆ. ಅವೈಜ್ಞಾನಿಕ ಹಂಸ್ನಿಂದ ಬೈಕ್ನಲ್ಲಿದ್ದ ಸವಾರನೊಬ್ಬ ಮೃತಪಟ್ಟಿದ್ದಾನೆ. ಶುಕ್ರವಾರ ರಾತ್ರಿ ಅಪಘಾತದಲ್ಲಿ ಮೃತಪಟ್ಟಿದ್ದು ರೋಹಿತ್ ಅಂತಕ್ಕಂಥ ವ್ಯಕ್ತಿ. ಅಪಘಾತದಲ್ಲಿ ಮೃತಪಟ್ಟಿದ್ದು ಅಂದರೆ ಆ ರೋಡ್ನಲ್ಲಿ ತುಂಬ ಸರ್ತಿ ಓಡಾಡಿದ್ರು ಕೂಡ ಈಗ ಹೊಸದಾಗಿ ಹಂಸ್ ಹಾಕ್ಬಿಟ್ಟಿದ್ದಾರೆ. ವೈಟ್ ಟ್ಯಾಪಿಂಗ್ ಕೂಡ ಮಾಡಿಲ್ಲ, ಗೊತ್ತಾಗಲ್ಲ ಹಂಸ್ ಇರೋದು. ಸ್ಪೀಡಾಗಿ ಬರ್ತಾರೆ, ಎತ್ತರದ ಹಂಸನ್ನು ಎಗರಿಸಿ ಬೀಳ್ತಾರೆ ಟೂ ವೀಲರ್ನಲ್ಲೂ. ಅಲ್ಲೂ ಅದೇ ಆಗಿರೋದು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಸರ್, ಇಲ್ಲಿ ಹಂಸ ಆಗೋಕೆ ಮುಂಚೆನೂ ಆಕ್ಸಿಡೆಂಟ್ ಆಗ್ತಿತ್ತು. ಆಕ್ಸಿಡೆಂಟ್ ಆಗಿದೆ ಅಂತ ಆಗ್ತಿದೆ ಅಂತ ಹಂಸ ಹಾಕಿದ್ರು. ಹಂಸ ಹಾಕಿದ್ರೆ ಹಂಸ್ ಇದೆ ಅಂತ ಸಿಗ್ನಲ್ ಕೊಟ್ಟಿಲ್ಲ ಇವರು, ಸುಮ್ಮನೆ ಹಂಸ ಹಾಕಿದ್ದಾರೆ. ಅದರಿಂದ ಗೊತ್ತಿಲ್ಲದಿರೋರು ಫಾಸ್ಟಾಗಿ ಬಂದಾಗ ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಿದ್ದು ಡೈಲಿ 2-3 ಜನ ಏಟು ರಾತ್ರಿ ಸ್ಪಾಟ್ ಆಗಿದೆ. 3ನೇ ತಾರೀಕು ನೈಟು 9:20 ಸ್ಪಾಟ್ ಆಗಿದೆ. ಇದನ್ನು ಪೊಲೀಸ್ನವರು ನೋಡಿ ಕ್ರಮ ತಗೊಂಡಿಲ್ಲ, ಶಾಸಕರು ತಗೊಂಡಿಲ್ಲ, ಅಧಿಕಾರಿಗಳು ತಗೊಂಡಿಲ್ಲ, ಮಿನಿಸ್ಟ್ರುಗಳು ಗಮನ ಇಲ್ಲ. ಇಲ್ಲಿ ಮನುಷ್ಯರ ಜೀವಕ್ಕೆ ಬೆಲೆನೂ ಇಲ್ಲ. ಎಷ್ಟು ಜನ ಬೀಳ್ತಾ ಇರ್ತಾರೆ ಅಂದರೆ ನಿಜವಾಗ್ಲೂ ತುಂಬ ದುರಂತ ಇದು. ಈಗ ರಾತ್ರಿ ಸತ್ತಿರೂ ಒಬ್ಬನೇ ಮಗ ಅಂತ, ಹೆಣ್ಮಕ್ಳಿಲ್ಲ, ಗಂಡು ಮಗ ಒಬ್ಬನೇ ಅಂತೆ. ನಾವು ತಂದೆ ತಾಯಿಗೆ ಯಾರೂ ದಿಕ್ಕಿಲ್ಲ. ಆ ಥರ ಅನಾಹುತ ಆಗುತ್ತೆ. ಇವ್ರ ಸರ್ಕಾರಕ್ಕೆ ಏನೂ ಅದ್ರ ಬಗ್ಗೆ ಜವಾಬ್ದಾರಿ ಇಲ್ಲ. ಈ ಥರ ನಾವು ನೋಡಿ ಸುಮ್ಮನೆ ವ್ಯತ್ಯೆ ಪಡಬೇಕು. ಆ ರೀತಿ ಆಗಿದೆ ಇಲ್ಲಿ. ನಾವು ಡೈಲಿ ನಿತ್ಯ ನೋಡ್ತಾ ಇರ್ತೀವಿ ಇಲ್ಲಿ ಬೆಳೋರ್ನ. ನೈಟ್ 2 ಗಂಟೆ 3 ಗಂಟೆಲೆಲ್ಲ ಬಿಡ್ತಾ ಇರ್ತಾರೆ, ಸ್ಕೂಟ್ರ್ ಎತ್ಕೊ ಹೋಗ್ತಾ ಇರ್ತಾರೆ. ಅಲ್ಲಿ ಸರ್ ಇವಾಗ ಮೊದಲಿನಿಂದ ಹಂಸ ಕರೆಕ್ಟಾಗಿತ್ತು. ಇವಾಗ ಹೊಸ ರೋಡ್ ಮಾಡಿದ್ರಲ್ವಾ, ಹೊಸ ರೋಡ್ ಮಾಡೋದು ಅಲ್ಲಿ ಒಳ್ಳೇದದು. ರೋಡ್ ಮಾಡಿದ್ಮೇಲೆ ಹಂಸ ಯಾವ ರೀತಿ ಹಾಕ್ಬೇಕು ಅನ್ನೋ ಜ್ಞಾನ ಮಾಡೋರಿಗೆ ಆ ಹಂಸ ಹಳ್ಳ ಮಾಡಿದ್ದಾರೆ. ಓಲಿ ಒಂದು ಸಿಗ್ನಲ್ ಲೈಟ್ ಮಾಡಿದಾರ, ಓಲಿ ಒಂದು ಬಿಳಿ ಪಟ್ಟೆನಾರ ಮಾಡಿದಾರ. ಮೊದ್ಲು ಹೆಂಗೆ ಮಾಡಿತ್ತು ಹಂಸ ಆ ಥರ ಮಾಡಬೇಕು ಬೇಡ ಇವ್ರಿಗೆ. ಇವಾಗ ಹಂಸ ಮಾಡಿದ್ದಾರೆ, ಒಬ್ಬ ಅನಾಹುತವಾಗಿ ಸತ್ತಿದ್ದಾನೆ. ಇವಾಗ ಆ ಹುಡುಗನ ಜ್ಞಾನ ಯಾರು ಕೊಡ್ತಾರೆ, ಇವಾಗ ಜೀವ ಯಾರು ಕೊಡ್ತಾರೆ? ಅವ್ನು ಯಾರೋ ಒಬ್ಬನೇ ಮಗನಂತೆ, ಒಬ್ಬನೇ ಮಗ. ಅದರಿಂದ ಇವಾಗ ಅವ್ರ ಒಬ್ಬನೇ ಸತ್ತಲ್ಲ, ಇನ್ನೂ ಅನೇಕ ಇವಾಗ ಅವ್ರು ಸದಾ ಬರ್ತಾ ಇರ್ತಾರೆ. ಈ ಥರ ಹಂಸ ಎಲ್ಲೂ ಇಲ್ಲ. ಈ ಹಂಸನ್ನ ಕರೆಕ್ಟಾಗಿ ಮಾಡಿ ಇದು ಹಂಸನ್ನ ರೆಡಿ ಮಾಡಿದ್ರೆ ಆ ಸಾರ್ವಜನಿಕ ಜೀವ ಒಂದು ಸ್ವಲ್ಪ ಉಳುಕುತ್ತದೆ. ಇವಾಗಲಾದ್ರು ಯಾರು ಇದು ಏನು ರೋಡ್ ಮಾಡಿದ್ದಾರೆ ಅಂಥವ್ರು ಬಂದು ಪರಿಶೀಲಿಸಿ ಅದನ್ನು ಹಂಸ ಯಾವ ರೀತಿ ಮಾಡಬೇಕು, ಮೊದಲು ಯಾವ ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ಇದು ಎಲ್ಲಿ ಮಾಡಿರೋದು ಹಂಸ್? ಇದು ಹೊಸದಾಗಿ ನಿರ್ಮಾಣ ಮಾಡಿರೋದ? ಅದಕ್ಕೆ ಹಂಸ್ಗೆ ಅಂತಲೇ ಕೆಲವು ನಿಯಮಗಳಿರುತ್ತೆ, ಎಚ್ಚರಿಕೆಯ ಸೂಚನಾ ಫಲಕಗಳನ್ನ ಹಾಕಬೇಕಾಗತ್ತೆ. ಇದೇನು ಮಾಡಿಲ್ವಾ? ಯಾರಿದು ಇಂಜಿನಿಯರು, ಯಾರು ಪ್ಲಾನಿಂಗ್ಸ್ ಇವೆಲ್ಲ ಅಂತ? ಅರವಿಂದ್, ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ಮಾಡಿದ್ರಿಂದ ಕೂಡ ಇಂತಹ ಒಂದು ಪ್ರಕರಣಗಳು ಆಗಾಗ್ಗೆ ಜರುಗ್ತಾನೆ ಇದಾವೆ. ಇದು ಕೂಡ ಸರ್ವಿಸ್ ರಸ್ತೆಯಲ್ಲಿ ಇಂತಹ ಪ್ರಕರಣಗಳು ಜರುಗ್ತಾ ಇದ್ದು. ಆದ್ರೆ ಇದೀಗ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿತ್ತು, VC ಫಾರ್ಮ್ ಗೇಟ್ ಬಳಿಯಾಗಿ ಈ ಒಂದು ಅವೈಜ್ಞಾನಿಕ ಹಂಪನ್ನ ನಿರ್ಮಾಣ ಮಾಡಿರೋದು. ಅಂದ್ರೆ ಒಂದು ಹಂಪ್ ನಿರ್ಮಾಣ ಮಾಡಕವಾಗಿ ಇಂತಿಷ್ಟೇ ಸೈಜ್ ಇರಬೇಕು ಅಂತೇಳಿ ಕೂಡ ಇರುವಂತದ್ದು. ಆದ್ರೆ ಇದು ಬೃಹದಾಕಾರದ ಒಂದು ಹಂಸನ್ನ ಮಾಡಿದ್ದಾರೆ. ಜೊತೆಗೆ ಈ ಹಂಸ್ಗೆ ವೈಟ್ ಟ್ಯಾಪಿಂಗ್ ಕೂಡ ಮಾಡಿಲ್ಲ. ಹಗಲೊತ್ತಾಗ್ಲಿ ರಾತ್ರಿ ಹೊತ್ತಾಗ್ಲಿ ಈ ಹಂಸ್ ಇರೋದು ವಾಹನ ಸವಾರರಿಗೆ ಕಾಣಲ್ಲ. ಏಕಾಏಕಿ ಬಂದಿ ಸ್ಪೀಡ್ ಅಲ್ಲೇ ಈ ಹಂಸನ್ಗೆ ಬಿಡುವಂತ ಕಾರಣವಾಗಿ ವೆಹಿಕಲ್ ಗಳು ಆಯತಪ್ಪಿ ಬೀಳುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಅದೇ ರೀತಿಯಾಗಿ ಮೊನ್ನೆ ಅಷ್ಟೇ ಒಬ್ಬ ರೋಹಿತ್ ಎಂಬ ಯುವಕ ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿರುವಂತದ್ದು. ಜೊತೆಗೆ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಇಲ್ಲಿ ಹಂಸ್ ಇಲ್ಲದ ಕಾರಣವಾಗಿ ಒಂದಷ್ಟು ಅಪಘಾತಗಳಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಒಂದು ಸರಿಯಾದ ಹಂಸ್ಗಳನ್ನ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿಕೊಂಡ ಬಳಿಕವಾಗಿ ಈ ಒಂದು ಅವೈಜ್ಞಾನಿಕ ಹಂಪ್ಗಳನ್ನ ಹಾಕಿದ್ದಾರೆ. ಅಂದ್ರೆ ಅಪಘಾತ ತಡೆಗಟ್ಟಲು ಈ ಒಂದು ಹಂಪನ್ನ ನಿರ್ಮಾಣ ಮಾಡಲಾಯಿತು. ಆದ್ರೆ ಈ ಹಂಪ್ ನಿರ್ಮಾಣ ಮಾಡಿದ್ರಿಂದ ಕೂಡ ಸಾಕಷ್ಟು ಸಾವು ನೋವುಗಳು ಆಗ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ರೋಹಿತ್, ಧನ್ಯವಾದ.